ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯುಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 7ನೇ ತರಗತಿಯ ಗಣಿತ ಅಧ್ಯಾಯ 1 ಪೂರ್ಣಾಂಕಗಳು ಈ ಪಾಠದ ಸಂಪೂರ್ಣ ಪರಿಹಾರವನ್ನು ನೋಡೋಣ. ಅಭ್ಯಾಸ 1.1 ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಪಾಠದ ಪರಿಹಾರವನ್ನು ನೋಡೋಣ. ಮೊದಲನೇ ಲೆಕ್ಕದಲ್ಲಿ ಅಭ್ಯಾಸ 1.1 ಈ ಹೊಸ ಪಠ್ಯಪುಸ್ತಕದಲ್ಲಿ ಅಭ್ಯಾಸ 1.1 ಇದಿದೆ. ಇದು ಹಳೆ ಪಠ್ಯಪುಸ್ತಕದ PDF ಅನ್ನ ಇದೆ, ಹಾಗಾಗಿ ಇಲ್ಲಿ 1.2 ಅಂತ ಹೇಳಾಗಿದೆ. 1.1 ಪರಿಹಾರವನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 1, ಮೊತ್ತವು -7 ಆಗಿರುವಂತೆ ಯಾವ ರೀತಿ ನಾವು ಇದು ಲೆಕ್ಕವನ್ನು ಮಾಡಬೇಕು. ಮೊತ್ತ -7 ಅಂದ್ರೆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ -3 ಪ್ಲಸ್ ಆಫ್ -4 ಇವೆರಡನ್ನ ಕೂಡಿಸಿದಾಗ -3 ಪ್ಲಸ್ ಇಂಟು -4 ಎಷ್ಟಾಗ್ತಿದ್ದು -7 ಅಂತ ಹೇಳಿ ಬರ್ತದ. ಇದ್ರ ಉತ್ತರ -7. ಮೊತ್ತ ಅಂತ ಹೇಳಿ ಕೇಳಿದರೆ ಇಲ್ಲಿ ಪ್ಲಸ್ ಅನ್ನ ಮಾಡ್ಕೊಂಡು ಆಮೇಲೆ ನಾವು ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಅನ್ನೋದಾಗ್ತದೆ. ಮೊತ್ತವು -7 ಅನ್ನೋದು ಉತ್ತರವನ್ನು ಸಿಕ್ತು. ಎರಡನೇ ಬಿ, ವ್ಯತ್ಯಾಸ -10 ಅನ್ನೋದು ಬರಬೇಕು. ಇಲ್ಲಿ 10 -20 ಎರಡನ್ನ ಮೈನಸ್ ಮಾಡತ್ತಿದ್ದೇವೆ. ಮೈನಸ್ ಮಾಡೋದ್ರಿಂದ ವ್ಯತ್ಯಾಸವನ್ನು ಸಿಗ್ತದೆ -10. ಅಥವಾ ಇದೇ ತಗೋಬೇಕಂತ ಹೇಳಿಲ್ಲ, 80 -90 ಉತ್ತರ ಎಷ್ಟು ಸಿಗ್ತದೆ ಇಲ್ಲಿ -10. ಯಾವುದೇ ರೀತಿಯ ಒಂದು ಉದಾಹರಣೆಯನ್ನ ತಾವು ತಗೊಳ್ಬಹುದು. -10 ಅನ್ನೋದು ಉತ್ತರ ಸಿಕ್ತು. ಇಲ್ಲಿ ಸಿ ಬಿಟ್ಟು ವ್ಯತ್ಯಾಸ 0 ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನ ಬರೆಯಿರಿ. ಪೂರ್ಣಾಂಕ ಅಂದ್ರೆ ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತು 0 ಇರೋದಕ್ಕೆ ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ. ವ್ಯತ್ಯಾಸ 0 ಬರಬೇಕು. -3 ಪ್ಲಸ್ 3 ಎಷ್ಟಾಗ್ತದೆ ವ್ಯತ್ಯಾಸ 0. -8 ಪ್ಲಸ್ 8 0 ಅಂತ ಹೇಳಾಗ್ತದ. -11 ಪ್ಲಸ್ 11 0 ಅಂತ ಹೇಳಾಗ್ತದ. ಮೊದಲು ಮೈನಸ್ ಅಂತ ಹೇಳಿ ತಗೋಬೇಕಂತ ಹೇಳಿ ಏನಿಲ್ಲ, ಪ್ಲಸ್ ಸಂಖ್ಯೆನೂ ತಗೊಳ್ಬಹುದು. 12 -12 ಈಕ್ವಲ್ಸ್ ಟು 0. ಒಟ್ಟಾರೆ ಉತ್ತರ ಏನ್ ಬರ್ಬೇಕು ನಮಗ 0 ಅನ್ನೋದು ಬರಬೇಕು. 0 ಸಿಕ್ತು. ಯಾವುದೇ ಒಂದು ಉದಾಹರಣೆನ ತಾವು ಬರೀಬಹುದು. ಎರಡನೇ ಪ್ರಶ್ನೆಯಲ್ಲಿ ಎ ಬೀಟನ ಉತ್ತರವನ್ನು ನೋಡೋಣ. ವ್ಯತ್ಯಾಸ 8 ಆಗುವಂತೆ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಿರಿ. ಎರಡು ಋಣ ಪೂರ್ಣಾಂಕಗಳಾಗಿರ್ಬೇಕು. -2 ಮೈನಸ್ ಆಫ್ -10 ಇವಾಗ ಏನಾಗ್ತದೆ ಇಲ್ಲಿ ಅಂತಂದ್ರ -2 ಮೈನಸ್ ಇಂಟು ಮೈನಸ್ ಪ್ಲಸ್ 10 ಈಕ್ವಲ್ಸ್ ಟು ಇದ್ರ ಉತ್ತರ ಎಷ್ಟು ಬರ್ತದ +8 ಅನ್ನೋದು ಬರ್ತದ. ಈ ರೀತಿ ಒಂದು ಜೊತೆ ಋಣ ಪೂರ್ಣಾಂಕಗಳು ಅಂದ್ರೆ ಋಣ ಪೂರ್ಣಾಂಕಗಳನ್ನು ತಗೊಂಡು ಆ ಎರಡು ಋಣ ಪೂರ್ಣಾಂಕಗಳ ವ್ಯತ್ಯಾಸ ಎಷ್ಟಾಗ್ಲತ್ತದ +8 ಅಂತ ಹೇಳಾಗ್ಲತ್ತ. ಈ ರೀತಿ ಉತ್ತರವನ್ನ ತಾವು ಬರೆಯಬಹುದು. ಅಥವಾ ಇನ್ನ ಬೇರೆ ಉತ್ತರನ ತಗೊಳ್ಬಹುದು. ಇಲ್ಲಿ ನೋಡ್ರಿ 12 -12 ಅದರಲ್ಲಿ ಮೈನಸ್ ಆಫ್ -20 ಏನಾಯ್ತದ -12 ಪ್ಲಸ್ 20 ಉತ್ತರ 8 ಅನ್ನೋದು ಬರ್ತದ. ಇದು ಯಾವುದೇ ರೀತಿ ಈ ರೀತಿ ಉದಾಹರಣೆಗಳನ್ನ ತಗೋಬೇಕು, ಆದ್ರೆ ಎರಡು ಋಣ ಪೂರ್ಣಾಂಕಗಳನ್ನ ಆಗಿರ್ಬೇಕು, ನೆಗೆಟಿವ್ ನಂಬರ್ಸ್ ಅನ್ನ ಆಗಿರ್ಬೇಕು. ಎರಡನಲ್ಲಿ ಬಿ ಪ್ರಶ್ನೆ, ಮೊತ್ತವು -5 ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕ ಒಂದು ಧನ ಪೂರ್ಣಾಂಕವನ್ನ ತಗೊಳ್ಬೇಕು. ಮೊತ್ತ -5 ಅನ್ನೋದು ಬರಬೇಕು. ಆ ರೀತಿ ತಗೊಳ್ತೀನಿ. ಇಲ್ಲಿ 10 ಮೈನಸ್ ಪ್ಲಸ್ 15 +15 ಅನ್ನ ತಗೊಂಡಾಗ 10 ಪ್ಲಸ್ ಇಂಟು ಮೈನಸ್ -15 ಇವು ವ್ಯತ್ಯಾಸ ಎಷ್ಟು ಬರ್ದ -5 ಅನ್ನೋದು ಉತ್ತರವನ್ನ ಬಂತು. -5 ಎರಡು ಒಂದು ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕವನ್ನು ತಗೋಬೇಕು. ವ್ಯತ್ಯಾಸ ಎಷ್ಟು ಬರಬೇಕು, ಸಾರಿ ಮೊತ್ತ -5 ಅನ್ನೋದು ಬರಬೇಕು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. 20 ಪ್ಲಸ್ ಆಫ್ ಮೈನಸ್ ಅನ್ನೋದು ಬೇಕಿಲ್ಲಿ. 20 ಮೈನಸ್ ಪ್ಲಸ್ 25 ಇವಾಗ 20 ಮೈನಸ್ 25 ಉತ್ತರ -5 ಅನ್ನೋದು ಬಂತು. ಇದು ಎರಡನೇ ಬೀಟ್ನ ಬಿ ಪ್ರಶ್ನೆ ಉತ್ತರ. ಸಿ ಬೀಟ್ನ ಉತ್ತರವನ್ನು ನೋಡೋಣ. ವ್ಯತ್ಯಾಸ -3 ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನ ತಗೊಳ್ಬೇಕು. ಸೇಮ್ ಇದೆ. 7 ಮೈನಸ್ ಆಫ್ ಪ್ಲಸ್ 10 ಇದ್ರ ವ್ಯತ್ಯಾಸ -3 ಅನ್ನೋದು ಬರ್ತಾ. 7 ಮೈನಸ್ 10 ಈಕ್ವಲ್ಸ್ ಟು -3 ಅನ್ನೋದು ಉತ್ತರವನ್ನು ಸಿಕ್ತು. ಅಥವಾ 10 ಮೈನಸ್ ಆಫ್ ಪ್ಲಸ್ 13 ಈಕ್ವಲ್ಸ್ ಟು ಇದು 10 ಮೈನಸ್ 13 ಈಕ್ವಲ್ಸ್ ಟು -3 ಅನ್ನೋದು ಉತ್ತರ ಸಿಕ್ತು. ಮುಂದಿನ ಪ್ರಶ್ನೆ, ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ 3 ಸುತ್ತುಗಳಲ್ಲಿ ಎ ತಂಡವು -10 ಪ್ಲಸ್ 10 -40 ಪ್ಲಸ್ 10 0 ಅಂಕಗಳನ್ನ ಮತ್ತು ಬಿ ತಂಡವು 10 0 -40 ಅಂಕಗಳನ್ನ ಗಳಿಸಿದವು. ಯಾವ ತಂಡವು ಹೆಚ್ಚು ಅಂಕವನ್ನ ಗಳಿಸಿತು? ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನವನ್ನ ಮಾಡಬಹುದೇ ಅಂತ ಕೇಳಿಕೊಟ್ಟಿದ್ದಾರೆ. ಎ ತಂಡ ಯಾವ ರೀತಿ -40 ಪ್ಲಸ್ 10 ಪ್ಲಸ್ 0 ಇವುಗಳನ್ನ ಕೂಡಿಸಿದಾಗ
ಉತ್ತರ ಏನು ಸಿಗ್ತಾ ಅಂದ್ರೆ -40ರಲ್ಲಿ 10 ಹೋದಾಗ -30 ಅಂತ ಹೇಳಾಯ್ತು. ಬಿ ತಂಡದ ಅಂಕಗಳು 10 + 0 -40. ಬಿ ತಂಡದ ಅಂಕಗಳು ಎಷ್ಟಾಗ್ತವ ಅಂತಂದ್ರ 40ರಲ್ಲಿ 10 ಹೋದಾಗ -30. ಹಾಗಾಗಿ ಎ ತಂಡ ಮತ್ತು ಸಮನಾಗಿದೆ ಬಿ ತಂಡ. ಎರಡು ತಂಡಗಳು -30 -30 ಅಂಕಗಳನ್ನ ಪಡೆದಿವೆ. 4ನೇ ಪ್ರಶ್ನೆಯಲ್ಲಿ ಮುಂದಿನ ಹೇಳಿಕೆಗಳ ಸರಿ ಹೊಂದುವಂತೆ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ. -5 +(-8) = -8. ಇಲ್ಲಿ ಏನ್ ಬೇಕು ಈಗ? -5 ಅನ್ನೋದು ಬೇಕು. ಎರಡು ಕಡೆ ಈಕ್ವಲ್ ಆಗ್ತದೆ. -5 -5 -8 -8 ಪ್ಲಸ್ ಅನ್ನ ಮಾಡಿದಾಗ ಎರಡು ಕಡೆ ಈಕ್ವಲ್ ಆಗ್ತದ. ಈಗ ಇದು RHS ಸೈಡ್ -53 ಅನ್ನ ಬರ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕು? +0 ತಗೊಳ್ಬೇಕು. 53ರಲ್ಲಿ -53ರಲ್ಲಿ 0 ಕೂಡಿಸಿದಾಗ ಉತ್ತರ ಎಷ್ಟು ಬರ್ತದ? -53 ಅನ್ನೋದು ಬರ್ತದ. ಇಲ್ಲಿ 0 ಬೇಕಂತಂದ್ರ -17 +17 -17 ಕ್ಯಾನ್ಸಲ್ ಆಗ್ತದ, ಅಥವಾ +17ರಲ್ಲಿ -17 ಹೋದಾಗ ಉತ್ತರ 0 ಸಿಗ್ತದ. 4ನೇ BTಲಿ +13 +(-12) ಅದನ್ನ ಎದಕ್ಕೆ ಈಕ್ವಲ್ ಆಗಬೇಕು? +13 +(-12) +(-7) ಈ ರೀತಿ ಅಲ್ಲಿ 13 ಅನ್ನೋದಿದೆ, 13 ಅನ್ನೋದಿದೆ, -12 -12 ಇದೆ. ಇನ್ನೊಂದು ಏನ್ ಬೇಕು? -7 ಅನ್ನೋದು ಬೇಕು. ಇಲ್ಲಿ -7 ಅಂತ ಹೇಳಿ ತಗೊಳ್ಬೇಕು. 4ನೇ BT -4 +(15) +(-3) = -4 + 15. ಇವೆರಡು ಗ್ರೂಪ್ ಅನ್ನ ಮಾಡಿದರೆ ಇದು ಸಹವರ್ತನೆಯ ನಿಯಮ ಅಂತ ಹೇಳಿ. A + B + C = A + B + C ರೂಪದಲ್ಲಿದೆ. ಈ ಸಿ ಯಾವ್ದು? ಇಲ್ಲಿ -3 ಅಂತ ಹೇಳಿದೆ. ಇಲ್ಲಿ -3 ಅಂತ ಹೇಳಿ ಬರ್ಕೊಳ್ಬೇಕು. ಉತ್ತರ -3. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಅಭ್ಯಾಸ 1.1 7ನೇ ತರಗತಿಯ 1.1ರ ಸಂಪೂರ್ಣ ಪರಿಹಾರವನ್ನು ನೋಡಿದೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.